ಇನ್ನು ಬಿಟ್ಕಾಯಿನ್ ವಿಚಾರದಲ್ಲಿ ಹ್ಯಾಕರ್ ಶ್ರೀಕಿ ಜೊತೆಗೆ ನಂಟನ್ನು ಹೊಂದಿರೋ ವಿಚಾರದಲ್ಲಿ ವ್ಯವಹಾರವನ್ನು ಮಾಡಿರೋ ವಿಚಾರದಲ್ಲಿ ಇಡಿ ದಾಳಿಯನ್ನು ಮಾಡಿ ಹ್ಯಾರಿಸ್ ಮತ್ತು ಅವರ ಪುತ್ರನ ದಾಳಿ ಮಾಡಿದಾಗ ಸಿಕ್ಕಿರುವಂಥ ವಿಚಾರಗಳು ಈಗ ಅದು ಯಾವ ಹಂತಕ್ಕೆ ಹೋಗಿದೆ, ಏನಾಗಿದೆ, ಒಟ್ಟಾರೆ ಆಗಿರುವಂಥ ಬೆಳವಣಿಗೆ ಏನು, ಕಳೆದ 21 ಗಂಟೆಗಳಿಂದಲೂ ಕೂಡ ನಡೀತಾ ಇರುವಂತಹ ಈ ರೇಡ್ ಏನಾಗಿದೆ, ರಿಪೋರ್ಟ್ ಇಲ್ಲಿದೆ. ಶಾಸಕ ಹ್ಯಾರಿಸ್ ಕುಟುಂಬಕ್ಕೆ ಇಡಿ ಶಾಕ್. ಬಿಟ್ಕಾಯಿನ್ ಕೇಸ್ನಲ್ಲಿ ಸಿಲುಕಿದ ನಲಪಾಡ್ 21 ಗಂಟೆಗಳ ಶೋಧ ಕಾರ್ಯ ಮುಗಿಸಿದ ಇಡಿ. ವಿಚಾರಣೆ ಕರೆದಾಗ ಬರುವಂತೆ ನಲಪಾಡ್ಗೆ ಸೂಚನೆ. ಶಾಂತಿನಗರದ ಕಾಂಗ್ರೆಸ್ ಶಾಸಕ ಬಿಡಿಎ ಅಧ್ಯಕ್ಷರಾಗಿರುವ ಎನ್ಎ ಹ್ಯಾರಿಸ್ ಮತ್ತು ಅವರ ಪುತ್ರರಿಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ರು. ಶಾಸಕ ಹ್ಯಾರಿಸ್ ಪುತ್ರ ಕಾಂಗ್ರೆಸ್ ಯುವ ಮುಖಂಡ ಮೊಹಮ್ಮದ್ ನಲ್ಪಾಡ್ ಮತ್ತೊಬ್ಬ ಪುತ್ರ ಒಮರ್ ಫಾರೂಕ್ ನಲ್ಪಾಡ್ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ರೇಡ್ ಮಾಡಿ ಪರಿಶೀಲನೆ ಮಾಡಿದ್ರು. ಇನ್ನು ಹ್ಯಾಕರ್ ಶ್ರೀಕಿ ಅಲಿಯಾ ಶ್ರೀಕೃಷ್ಣನ ಜೊತೆಗೆ ಬಿಟ್ಕಾಯಿನ್ ಹಗರಣದಲ್ಲಿ ಭಾಗಿಯಾದ ಆರೋಪಕ್ಕೆ ಸಂಬಂಧಪಟ್ಟಂತೆ ನಲ್ಪಾಡ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಬೆಂಗಳೂರಿನ ಅಶೋಕನಗರದಲ್ಲಿರುವ ನಲ್ಪಾಡ್ ಮನೆಯಲ್ಲಿ ಮಧ್ಯರಾತ್ರಿಯವರೆಗೂ ಕೂಡ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿತ್ತು. ಬರೋಬ್ಬರಿ 21 ಗಂಟೆಗಳ ಕಾಲ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮನೆಯಲ್ಲಿ ಪರಿಶೀಲನೆ ಮಾಡಿ ಹಲವು ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ. ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕಲೆ ಹಾಕ್ತಾ ಇರುವ ಇಡಿಗೆ ಸದ್ಯ ಅಂದಿನ ಕೆಲ ದಾಖಲೆಗಳು ಸಿಕ್ಕಿಲ್ಲ ಎಂಬ ಮಾಹಿತಿ ಇದೆ. ಕಾಂಗ್ರೆಸ್ ಮುಖಂಡ ನಲ್ಪಾಡ್ ವಿದೇಶಿ ವ್ಯವಹಾರ ಮತ್ತು ಹೂಡಿಕೆಯ ಕುರಿತು ದಾಖಲೆಗಳನ್ನ ಇಡಿ ಆಫೀಸರ್ ಸಂಗ್ರಹಿಸಿದ್ದಾರೆ. 21 ಗಂಟೆ ಪರಿಶೀಲನೆ, ಏನೆಲ್ಲ ವಶಕ್ಕೆ? ಸತತ 21 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳ ಪರಿಶೀಲನೆಯ ವೇಳೆ ಹಲವು ದಾಖಲೆಗಳನ್ನು ವಶಕ್ಕೆ ಪಡೆದ ಇಡಿ ನಲಪಾಡ್ ಮನೆಯಲ್ಲಿದ್ದ ಮಹತ್ವದ ದಾಖಲೆಗಳು, ಡಿಜಿಟಲ್ ಡಾಕ್ಯುಮೆಂಟ್ಗಳು, ಹಾರ್ಡ್ ಡಿಸ್ಕ್, ವಿದೇಶಿ ವ್ಯವಹಾರದ ಬ್ಯಾಂಕ್ ದಾಖಲೆಗಳು ಇವೆಲ್ಲವನ್ನೂ ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡಿರುವ ಅಧಿಕಾರಿಗಳು ನಲ್ಪಾಡ್ಗೆ ಇಡಿ ವಿಚಾರಣೆ ಕರೆದಾಗ ಹಾಜರಾಗುವಂತೆ ಸೂಚಿಸಿದ್ದಾರೆ. 17 ಕಡೆಗಳಲ್ಲಿ ಏಕಕಾಲಕ್ಕೆ ಇಡಿ ದಾಳಿ, ಒಟ್ಟು 37 ಲಕ್ಷ ಹಣ ಸೀಸ್ ಮಾಡಿದ ಆಫೀಸರ್ಸ್. ಇನ್ನು ನಿನ್ನೆ ಹ್ಯಾರಿಸ್ ನಲ್ಪಾಡ್ ಸೇರಿದಂತೆ 17 ಕಡೆಗಳಲ್ಲಿ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ವೇಳೆ ಇಡಿ ಅಧಿಕಾರಿಗಳು ಅಪಾರ ಪ್ರಮಾಣದ ಹಣವನ್ನ ಜಪ್ತಿ ಮಾಡಿದ್ದಾರೆ. ಇಡಿ ದಾಳಿಯಲ್ಲಿ ಸಿಕ್ಕಿದ್ದೇನು? ಏಕಕಾಲಕ್ಕೆ 17 ಕಡೆಗಳಲ್ಲಿ ಇಡಿ ದಾಳಿಯಾಗಿದೆ. ಒಟ್ಟು 37 ಲಕ್ಷ ರೂಪಾಯಿ ಜಪ್ತಿಯಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ದಾಖಲೆಗಳು, ಐಷಾರಾಮಿ ಕಾರುಗಳ ದಾಖಲೆಗಳು, ಬೇನಾಮಿ ಅಕೌಂಟ್ಗಳು, ಹವಾಲಾ ವಹಿವಾಟುಗಳ ಬಗ್ಗೆ ದಾಖಲೆಗಳು ಇವೆಲ್ಲವನ್ನೂ ಕೂಡ ನಿನ್ನೆ ನಡೆದ ದಾಳಿಯಲ್ಲಿ ಇಡಿ ವಶಕ್ಕೆ ಪಡೆದುಕೊಂಡಿದೆ. ಬಿಟ್ಕಾಯಿನ್ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ನಿರಂತರವಾಗಿ 48 ಗಂಟೆಗಳ ಕಾಲ ತಮ್ಮ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಕಾರ್ಯಾಚರಣೆ ಸಂದರ್ಭದಲ್ಲಿ ಸರಿಸುಮಾರು 17 ಪ್ರದೇಶಗಳಲ್ಲಿ 37 ಲಕ್ಷಕ್ಕೂ ಹೆಚ್ಚು ಹಣವನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದರೆ ನಗದು ಹಣವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯ ದಾಖಲೆಗಳಿರ್ಬೋದು, ಜೊತೆಗೆ ಐಷಾರಾಮಿ ಕಾರ್ನ ದಾಖಲಾತಿಗಳಿರ್ಬೋದು ಮತ್ತು ಹವಾಲಾ ವಹಿವಾಟಿನ ಬಗ್ಗೆ ಒಂದಷ್ಟು ದಾಖಲೆಗಳನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಇದೇ ರೀತಿಯಲ್ಲಿ ಬಿಟ್ಕಾಯಿನ್ನ ಹಣದಿಂದ, ಹವಾಲಾ ಹಣದಿಂದ ಹೆಲಿಕಾಪ್ಟರ್ ಓಡಾಟ ಮಾಡಿರುವಂಥದ್ದು ಇರ್ಬೋದು ಮತ್ತು ವಿದೇಶ ಪ್ರವಾಸನ ಮಾಡಿರುವಂಥದ್ದು ಇರ್ಬೋದು. ಇದೆಲ್ಲದರ ಬಗ್ಗೆ ಕೂಡ ದಾಖಲಾತಿಗಳನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಮುಂದಿನ ತನಿಖೆಯನ್ನ ಯಾವ ರೀತಿಯಲ್ಲಿ ಮಾಡಬೇಕು ಮತ್ತು ಯಾವ್ಯಾವ ಆರೋಪಿಗಳಿಗೆ ಸಮನ್ಸ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಿರುಸುಗೊಳ್ಳುವಂತ ಸಾಧ್ಯತೆಗಳು ಕೂಡ ಈ ಪ್ರಕರಣಕ್ಕೆ ಇರುವಂತದ್ದು. ಹ್ಯಾಕರ್ ಶ್ರೀಕಿ ಮನೆಯಲ್ಲಿ ಇಡಿ ಶೋಧ, 2 ತಂಡದಿಂದ ಇಂಚಿಂಚು ತಲಾಶ್. ಜಯನಗರದಲ್ಲಿರುವ ಹ್ಯಾಕರ್ ಶ್ರೀಕಿ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನು ಮುಂದುವರೆಸಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ಒಂದು ಇಡೀ ತಂಡ ಶೋಧವನ್ನು ನಡೆಸಿತ್ತು. ಇವತ್ತು ಮತ್ತೊಂದು ತಂಡ ಶೋಧ ಕಾರ್ಯದಲ್ಲಿ ತೊಡಗಿದ್ದು ಒಟ್ಟು 2 ತಂಡಗಳ ಅಧಿಕಾರಿಗಳು ಶ್ರೀಕಿ ಮನೆಯಲ್ಲಿ ಇಂಚಿಂಚು ತಲಾಶ್ ನಡೆಸುತ್ತಿದ್ದಾರೆ. ಹಳೆ ಕೇಸ್ಗೆ ಮರುಜೀವ ಕೊಟ್ಟ ಇಡಿ, ವರ್ಷಗಳ ಬಳಿಕ ಇಡಿ ದಾಳಿ ಮಾಡಿದ್ದೇಕೆ? ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ದಾಳಿ ನಡೆಸಿದ್ದು ಹಳೆ ಪ್ರಕರಣಕ್ಕೆ ಮರುಜೀವ ಕೊಟ್ಟಿದೆ. ಕಳೆದ 3-4 ವರ್ಷಗಳ ಹಿಂದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ECIR ದಾಖಲಾಗಿತ್ತು. ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಸಂಪೂರ್ಣ ಮಾಹಿತಿ ಕಲೆ ಹಾಕಿತ್ತು. ಬಿಟ್ಕಾಯಿನ್ ಹ್ಯಾಕ್, ನಂತರ ಕ್ರಿಪ್ಟೋ ಕರೆನ್ಸಿಯಾಗಿ ವರ್ಗಾವಣೆ, ಕ್ರಿಪ್ಟೋ ಕರೆನ್ಸಿ ಮಾರಾಟ ಮಾಡಿ ಹಣ ವರ್ಗಾವಣೆ ಮಾಡಿದ್ದ ಬಗ್ಗೆ ಇಡಿ ಇನ್ವೆಸ್ಟಿಗೇಷನ್ ಅನ್ನ ಕೈಗೆತ್ತಿಕೊಂಡಿತ್ತು. ಸುದೀರ್ಘವಾಗಿ ತನಿಖೆ ನಡೆಸಿದ ಇಡಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ್ಯಾರಿಗೆ ಹಣ ತಲುಪಿದೆ, ಯಾವ ರೀತಿಯಲ್ಲಿ ತಲುಪಿದೆ ಅನ್ನೋದರ ಕೂಲಂಕುಷವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಮಾಹಿತಿಯನ್ನ ಸಂಗ್ರಹಿಸಿ ಬಹುದಿನಗಳ ನಂತರ ರೇಡ್ ಮಾಡಿದೆ. ಬಿಟ್ಕಾಯಿನ್ ಉರುಳಿಗೆ ನಲ್ಪಾಡ್ ಸಿಲುಕಿದ್ದ ಹೇಗೆ? ಹ್ಯಾಕರ್ ಶ್ರೀಕಿ ಮತ್ತು ನಲ್ಪಾಡ್ ಪರಿಚಯವಾಗಿದ್ದೆ ಇಂಟ್ರೆಸ್ಟಿಂಗ್ ವಿಚಾರ. ಹ್ಯಾಕರ್ ಶ್ರೀಕಿ ಮತ್ತು ನಲ್ಪಾಡ್ ತಮ್ಮ ಒಮರ್ ಸ್ಕೂಲ್ಮೇಟ್, ತಮ್ಮನ್ನ ಸ್ನೇಹಿತನನ್ನ ಪರಿಚಯ ಮಾಡಿಕೊಂಡಿದ್ದ ನಲ್ಪಾಡ್. ಈ ವೇಳೆಗಾಗಲೇ ಹ್ಯಾಕಿಂಗ್ ಕಲೆಯನ್ನ ತಿಳಿದಿದ್ದ ಹ್ಯಾಕರ್ ಶ್ರೀಕಿ ವೆಬ್ಸೈಟ್ ಹ್ಯಾಕ್, ವಾಲೆಟ್ಗಳನ್ನ ಹ್ಯಾಕ್ ಮಾಡ್ತಿದ್ದ ಶ್ರೀಕಿ. ಈ ವೇಳೆ ನಲ್ಪಾಡ್ ಪರಿಚಯವಾಗಿ ಇಬ್ಬರ ನಡುವೆ ನಂಟು. ನಲ್ಪಾಡ್ ಇತರರಿಂದ ಶ್ರೀಕಿಗಾಗಿ ಸ್ಟಾರ್ ಹೋಟೆಲ್ ಬುಕ್, ಸ್ಟಾರ್ ಹೋಟೆಲ್ನಲ್ಲಿ ಇತ್ಕೊಂಡು ಬಿಟ್ಕಾಯಿನ್ ಹ್ಯಾಕ್ ಮಾಡ್ತಿದ್ದ ಶ್ರೀಕಿ.
ಶ್ರೀಕಿಗೆ ಸವಲತ್ತನ್ನ ಕೊಡಿಸಿ ಬಿಟ್ಕಾಯಿನ್ ಹ್ಯಾಕ್ ಮಾಡಿಸ್ತಾ ಇದ್ದ ಆರೋಪ. ಹೀಗಾಗಿಯೇ ನಲ್ಪಾಡ್ ಸೇರಿದಂತೆ ಇತರರ ಮನೆ ಮೇಲೆ ಇಡಿ ರೇಡ್. ಕಾಂಗ್ರೆಸ್ ಶಾಸಕ ಎನ್.ಎ. ಹ್ಯಾರಿಸ್ ಮತ್ತೆ ನಲ್ಪಾಡ್ ಮನೆ ಸೇರಿದಂತೆ ಬೆಂಗಳೂರಿನ ಜಯನಗರದಲ್ಲಿರುವಂತಹ ಶ್ರೀಕಿ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಬಿಟ್ಕಾಯಿನ್ ಪ್ರಕರಣದಲ್ಲಿ ಆಗಿರುವಂತಹ ಅವ್ಯವಹಾರದ ಬಗ್ಗೆ ಇಡಿ ಅಧಿಕಾರಿಗಳು ದಾಳಿ ಸಂದರ್ಭದಲ್ಲಿ ಕಲೆ ಹಾಕಿದ್ದಂಥ ದಾಖಲೆಗಳನ್ನು ಇಟ್ಕೊಂಡು ವಿಚಾರಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಈ ಹಿಂದೆ ಈ ಪ್ರಕರಣದಲ್ಲಿ ತನಿಖೆ ಮಾಡಿದಂಥ ಅಧಿಕಾರಿಗಳಿಂದ ಮಾಹಿತಿ ಪಡೆದಿರುವಂಥ ಇಡಿ ಅಧಿಕಾರಿಗಳು ಈ ಬಿಟ್ಕಾಯಿನ್ ಪ್ರಕರಣದಲ್ಲಿ ನಲ್ಪಾಡ್ ಅವರ ಪಾತ್ರ ಮತ್ತು ಶ್ರೀಕಿ ಅವರ ಪಾತ್ರ ಏನಿದೆ ಮತ್ತು ಎಲ್ಲೆಲ್ಲಿ ಈ ಒಂದು ಹಣವನ್ನು ಹೂಡಿಕೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕಿಕೊಂಡು ಕಳೆದ 4 ವರ್ಷಗಳ ಹಿಂದೆ ನಡೆದಂಥ ಪ್ರಕರಣಕ್ಕೆ ಮತ್ತೆ ಮರುಜೀವ ಕೊಟ್ಟಿರುವಂಥದ್ದು. ಮತ್ತಷ್ಟು ಆರೋಪಿಗಳಿಗೆ ಇಡಿ ಸಿಂಹ ಸ್ವಪ್ನ. ಐಪಿಎಸ್ ಅಧಿಕಾರಿಗಳ ಮಕ್ಕಳಿಗೂ ಸಂಕಷ್ಟ ಸಾಧ್ಯತೆ. ಬಿಟ್ಕಾಯಿನ್ ಬಹುಕೋಟಿ ಹಗರಣದ ಉರುಳು ಇನ್ನು ಯಾರ್ಯಾರಿಗೆ ಸಿಲುಕಲಿದೆಯೋ ಗೊತ್ತಿಲ್ಲ. ಆದರೆ ಪ್ರಕರಣದಲ್ಲಿ ಮತ್ತೊಂದಿಷ್ಟು ಜನ ಆರೋಪಿಗಳಿಗೆ ಸಿಂಹ ಸ್ವಪ್ನವಾಗುವುದು ಪಕ್ಕ. ಇಡಿ ಅಧಿಕಾರಿಗಳಿಂದ 2 ಐಪಿಎಸ್ ಅಧಿಕಾರಿಗಳ ಮಕ್ಕಳಿಗೂ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಐಪಿಎಸ್ ಅಧಿಕಾರಿಗಳ ಮಕ್ಕಳಿಗೂ ಇಡಿ ಶಾಕ್. ಬಿಟ್ಕಾಯಿನ್ ಬಹುಕೋಟಿ ಹಗರಣ. 2 ಐಪಿಎಸ್ ಅಧಿಕಾರಿಗಳ ಮಕ್ಕಳಿಗೂ ಸಂಕಷ್ಟ ಸಾಧ್ಯತೆ. 2 ಐಪಿಎಸ್ ಅಧಿಕಾರಿಗಳ ಮಕ್ಕಳನ್ನ ವಿಚಾರಣೆಗೆ ಕರೆಸಲಿರೋ ಇಡಿ. ಪ್ರಕರಣದ ಪ್ರಾಥಮಿಕ ತನಿಖೆ ಮಾಡಿದ ತನಿಖಾಧಿಕಾರಿಗಳಿಗೂ ಕಂಟಕ. ಈ ಹಿಂದೆ ಎಸ್ಐಟಿ ತನಿಖೆ ವೇಳೆ ಎದುರಿಸಿದ ಸಂಕಷ್ಟವನ್ನೇ ತನಿಖಾಧಿಕಾರಿಗಳು ಎದುರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಬಿಟ್ಕಾಯಿನ್ ಹಗರಣದ ಬಿಸಿ ದೊಡ್ಡವರ ಬುಡಕ್ಕೆ ಬಂದು ನಿಂತಿದೆ. ಹ್ಯಾರಿಸ್ ಮಕ್ಕಳಾದಂತಹ ನಲ್ಪಾಡ್ ಹಾಗೆ ಓಮರ್ ಈ ಇಬ್ಬರ ಮೇಲೆ ಕೂಡ ದಾಳಿಯನ್ನು ನಡೆಸಿ ಇಡಿ ಅಧಿಕಾರಿಗಳು ತಲಾಶನ ನಡೆಸುವ ಕೆಲಸವನ್ನ ಮತ್ತೆ ವಿಚಾರಣೆಗೆ ಕರೆಯುವ ಕೆಲಸವನ್ನ ಮಾಡಿದೆ. ಅದರ ಜೊತೆಗೆ ರೆಹಮಾನ್ ಖಾನ್ ಮೊಮ್ಮಗ ಕಾಂಗ್ರೆಸ್ ಮುಖಂಡ ಅವರ ಮೊಮ್ಮಗನ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿ ಅವರ ಮನೆ ಮೇಲೆ ಆತನ ಮನೆಯನ್ನು ಕೂಡ ಶೋಧನೆಗೆ ಒಳಪಡಿಸಿ ಒಂದಷ್ಟು ದಾಖಲಾತಿಗಳನ್ನ ಸಂಗ್ರಹ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಕೇವಲ ರಾಜಕಾರಣಿಗಳಷ್ಟೇ ಅಲ್ಲ, ಅಧಿಕಾರಿಗಳ ಮಕ್ಕಳಿಗೂ ಕೂಡ ಇದು ಬಿಸಿಯನ್ನ ತಟ್ಟೋದಂತೂ ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿಬರ್ತಿದೆ. ಕಾರಣ ಇದೀಗ ಇದೇ ಪ್ರಕರಣದಲ್ಲಿ 2 IPS ಅಧಿಕಾರಿಗಳ ಪುತ್ರರಿಗೆ ನೋಟಿಸ್ ಅನ್ನು ಕೊಟ್ಟು ಬುಲಾವನ್ನ ಕರೆಯೋದಕ್ಕೆ ಇಡಿ ವಿಚಾರಣೆಗೆ ಕರೆಯೋದಕ್ಕೆ ಇಡಿ ತಯಾರಿಯನ್ನು ಮಾಡಿಕೊಂಡಿದೆ ಅಂತ ಹೇಳಿ 2 IPS ಅಧಿಕಾರಿಗಳ ಪುತ್ರರು ಇವರ ಜೊತೆ ಒಡನಾಟವನ್ನು ಹೊಂದಿದ್ರು. ಶ್ರೀಕಿ ಜೊತೆ ಒಂದಷ್ಟು ಆರ್ಥಿಕ ವ್ಯವಹಾರಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿ ವ್ಯವಹಾರಗಳನ್ನು ಹೊಂದಿದ್ರು. ಹೀಗಾಗಿ ಬಿಟ್ಕಾಯಿನ್ ಹಗರಣ ಸಂಬಂಧ ಇವರ ರೋಲ್ ಏನು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ವಿಚಾರಣೆಗೆ ಕರೆಯೋದಕ್ಕೆ ಇಡಿ ತಯಾರಿಯನ್ನು ಸಹ ಮಾಡಿಕೊಂಡಿದ್ದಾರೆ. ಎಸ್ಐಟಿ ತನಿಖಾ ವರದಿಗೆ ಜೀವ ಸಿಗುತ್ತಾ? ಪೊಲೀಸರು ಚಾರ್ಜ್ ಶೀಟ್ ಹಾಕ್ತಾರಾ? ಬಿಜೆಪಿ ಕಾಂಗ್ರೆಸ್ ನಡುವೆ ಬಿಟ್ಕಾಯಿನ್ ವಾರ್ ಜೋರಾಗಿಯೇ ಇತ್ತು. ಆಗ ಬಿಜೆಪಿ ತಿಮಿಂಗಲಗಳಿವೆ, ಶಾಕ್ ಕೊಡ್ತೀವಿ ಅಂತ ಹೇಳಿದ್ದ ಕಾಂಗ್ರೆಸ್ ಎಸ್ಐಟಿ ರಚನೆ ಮಾಡಿ ಅಬ್ಬರಿಸಿತ್ತು. ಆದ್ರೆ 2 ವರ್ಷ 9 ತಿಂಗಳಾದ್ರೂ ಎಸ್ಐಟಿ ತನಿಖಾ ವರದಿಯನ್ನ ಕೊಟ್ಟಿರಲಿಲ್ಲ. ಈ ನಡುವೆ ಎಸ್ಐಟಿ ವರದಿಗೂ ಮುನ್ನವೇ ಇಡಿ ಕುಣಿಕೆಗೆ ಕೈ ನಾಯಕರು ಸಿಲುಕಿದ್ದಾರೆ. ಹಾಗಾದ್ರೆ ಎಸ್ಐಟಿ ತನಿಖಾ ವರದಿಗೆ ಜೀವ ಸಿಗುತ್ತಾ? ಚಾರ್ಜ್ ಶೀಟ್ ಅನ್ನ ಹಾಕ್ತಾರಾ ಅನ್ನೋದು ಈಗ ಕುತೂಹಲ ಕಾರಣವಾಗಿದೆ. ಬಿಜೆಪಿ ಅವಧಿಯಲ್ಲಿ ಸದ್ದು ಮಾಡಿದ್ದ ಬಿಟ್ಕಾಯಿನ್ ಹಗರಣ ಬಿಜೆಪಿ ನಾಯಕರು ಮಕ್ಕಳ ವಿರುದ್ಧ ಆರೋಪಿಸಿತ್ತು ಕಾಂಗ್ರೆಸ್. 2020 ನವೆಂಬರ್ನಲ್ಲಿ ಡ್ರಗ್ಸ್ ಪ್ರಕರಣದಲ್ಲಿ ಶ್ರೀಕಿ ಬಂಧಿಸಿದ್ದ ಸಿಸಿಬಿ. ಆಗ ಸೈಬರ್ ಕ್ರೈಮ್ ಬಿಟ್ಕಾಯಿನ್ ಅಕ್ರಮ ಪತ್ತೆ ಮಾಡಿ ಎಫ್ಐಆರ್. 2021 ಫೆಬ್ರವರಿಯಲ್ಲಿ 757 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ ಸಿಸಿಬಿ. ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಸ್ಐಟಿ ರಚನೆ ಮಾಡಿ ಆದೇಶ. ಬಿಟ್ಕಾಯಿನ್ ಹಗರಣವು ಹಲವು ಘಟಾನುಘಟಿಗಳು ಭಾಗಿಯಾಗಿರುವ ಅನುಮಾನ ವ್ಯಕ್ತ. 2023 ಜುಲೈನಲ್ಲಿ ಎಸ್ಐಟಿ ರಚನೆ ಮಾಡಿ ತನಿಖೆಗೆ ಸೂಚಿಸಿದ್ದ ಸರ್ಕಾರ. ಆದರೆ ಎಫ್ಎಸ್ಎಲ್ ವರದಿಯ ನೆಪ 2026 ಆದರೂ ಕೂಡ ವರದಿ ಸಲ್ಲಿಕೆಯಾಗಿಲ್ಲ. ಈ ನಡುವೆ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ 2 ಮಕ್ಕಳ ಮನೆ ಮೇಲೆ ಇಡಿ ಅಧಿಕಾರಿಗಳ ದಾಳಿ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡಿ ದಾಳಿಯ ವಿಚಾರಗಳು ನಮಗೆ ಗೊತ್ತಿಲ್ಲ. ಸರ್ಕಾರವು ಈ ಹಿಂದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚಿಸಿತ್ತು. ಆದರೆ ಎಸ್ಐಟಿ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ. ಬೇಗ ತನಿಖೆ ಮಾಡಿ ಮಧ್ಯಂತರ ವರದಿ ಕೊಡೋದಕ್ಕೆ ಹೇಳಿದ್ದೇವೆ. ಇಡಿ ಸಹ ಎಸ್ಐಟಿಯಿಂದ ಪ್ರಕರಣದ ಮಾಹಿತಿಯನ್ನು ಪಡೆದಿರಬಹುದು. ಆದರೆ ನಿರ್ದಿಷ್ಟವಾಗಿ ಬಿಟ್ಕಾಯಿನ್ ಪ್ರಕರಣದಲ್ಲಿಯೇ ದಾಳಿ ನಡೆದಿದೆಯಾ? ಪ್ರಭಾವಿಗಳ ಮಕ್ಕಳು ಹ್ಯಾಕರ್ ಶ್ರೀಕಿ ಜೊತೆಗೆ ಆರ್ಥಿಕ ವ್ಯವಹಾರವನ್ನ ಇಟ್ಕೊಂಡಿದ್ದಾರಾ ಅನ್ನೋದನ್ನ ಇಡಿಯವರೇ ಹೇಳಬೇಕು ಅಂತ ಹೇಳಿದ್ರು. ಯಾರ್ಯಾರು ಕನೆಕ್ಟ್ ಇದ್ರು, ಯಾರ್ಯಾರು ಸಂಪರ್ಕ ಇದ್ರು, ಅವರ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ಹೊರಗಡೆ ಬರುತ್ತೆ. ತನಿಖೆಯಲ್ಲಿ ಒಂದ್ ವೇಳೆ ಬಿಜೆಪಿ ನಾಯಕರದು ಅಥವಾ ಇನ್ಯಾರ್ದೋ ನಾಯಕರದು ಕಾಂಗ್ರೆಸ್ನವ್ರದ್ದು ಯಾರ್ದಾದ್ರೂ ಇರ್ಲಿ, ಅದು ಆಚೆ ಬಂದಾಗ ಗೊತ್ತಾಗ್ತದೆ ನಮ್ಗೆ. ಆಯ್ತು, ಈಗ ಅವ್ರು ಹೇಳೋ ಪ್ರಕಾರ ಇಡಿ ದಾಳಿ ಮಾಡಿದೆ, ಇಡಿಗೆ ಮಾಹಿತಿ ಸಿಕ್ಕತ್ತಲ್ವಾ, ಈಗ ಅದನ್ನು ಮತ್ತೆ ನಮ್ಮ ಎಸ್ಐಟಿ ವರದಿನೂ ಎಲ್ಲ ಒಟ್ಟೊಟ್ಟಿಗೆ ಆಗ್ತದೆ. ಇನ್ನು ಇಡಿ ದಾಳಿ ಬಗ್ಗೆ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯಿಸಿ, ಇಡಿ ಯಾವತ್ತು ಬಿಜೆಪಿ ಮೇಲೆ ರೇಡ್ ಮಾಡಿಲ್ಲ, ಅವರೇನು ಸತ್ಯ ಹರಿಶ್ಚಂದ್ರರ? ಇಡೀ ದೇಶದಲ್ಲಿಯೇ ಬಿಜೆಪಿ ಮೇಲೆ ಇಡಿ ರೇಡ್ ಆಗಿಲ್ಲ. ಕಾಂಗ್ರೆಸ್ನವರು ಮಾತ್ರ ಇಡಿಗೆ ಸಿಗೋದಾ? ನಮ್ಮನೆ ಮೇಲೂ ಕೂಡ ರೇಡ್ ಆಗಿತ್ತು. ಇಡಿ ರೇಡ್ ಮಾಡಿದ್ದು ತಪ್ಪಲ್ಲ, ಬದಲಿಗೆ ತನಿಖೆ ಆಗ್ಲಿ, ಸತ್ಯ ಹೊರ ಬರಬೇಕು ಅಂತ ಹೇಳಿದ್ದಾರೆ. ನೋಡಿರ್ಬೋದು, ಈಗ ಯಾವತ್ತನ ಬಿಜೆಪಿ ಅವ್ರ ಮೇಲೆ ಯಾವ್ದಾನ ರೇಡ್ ಆಗಿದ್ಯಾ? ಬಿಜೆಪಿ ಮುಖಂಡರ ಮೇಲೆ ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಬರೀ ಕಾಂಗ್ರೆಸ್ ಅವರೇ ಸಿಕ್ಕದ. ಈಗ ನನ್ನ ಮನೆಯಲ್ಲೂ ರೇಡ್ ಆಗಿತ್ತು, ಬಹಳ ಜನ ಕಾಂಗ್ರೆಸ್ ಮುಖಂಡರಿಗೆಲ್ಲ ರೇಡ್ ಆಗಿದ್ದು. ನಿನ್ನೆ ಹಾರಿಸ್ ಅವ್ರಿಗೆ ರೇಡ್ ಆಗಿದ್ದಾರೆ. ಯಾವತ್ತನ ಬಿಜೆಪಿ ಅವ್ರ ಮುಖಂಡರ ಮೇಲೆ ರೇಡ್ ಆಗಿರುತ್ತೋ ತೋರಿಸಿ, ಒಂದು ಉದಾಹರಣೆ ತೋರಿಸಿ ನನಗೆ. ಒಂದು
ಒಂದು ಉದಾಹರಣೆ ನಾನು ಮಾಡಿದ ತಪ್ಪಂತ ಇಲ್ಲ, ಏನೋ ಒಂದು ಇದೆ ಮಾಡಿರ್ಬೋದು. ಆ ತನಿಖೆ ನಡೀತಾ ಇದೆ, ತನಿಖೆ ನಡೆದಾದ್ಮೇಲೆ ಸತ್ಯಾಂಶ ಆಚೆ ಬರ್ತದೆ. ವಾಟ್ ಎವರ್ ಇಟ್ ಈಸ್. ಬಿಜೆಪಿ ಅವ್ರಿಗೆ ಏನಕ್ಕೆ ಮಾಡ್ತಾ ಇಲ್ಲ? ಇವರೆಲ್ಲ ಸತ್ಯ ಹರಿಶ್ಚಂದ್ರ ಇವರು ಬಿಜೆಪಿ ಅವರು. ಒಟ್ಟಾರೆ ಇಡಿಯಿಂದ ಕಾಂಗ್ರೆಸ್ ನಾಯಕರ ಮನೆ ಮೇಲೆ ದಾಳಿ ನಡೆದಿದ್ದು ಹಲವು ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡೆದಿದೆ ಇಡಿ. ಇನ್ನು ಇನ್ವೆಸ್ಟಿಗೇಷನ್ ಬಳಿಕ ಸತ್ಯಾಸತ್ಯತೆ ಹೊರಬರುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.